ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪ್ಯಾಂಟ್ ಸ್ಟಿಚಿಂಗು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಇದು ದಾರ ಸ್ಟಿಚ್ ಮಾಡೋದಕ್ಕೋಸ್ಕರ ಇದು ಪಕ್ಕಕ್ಕಿಡೋಣ. ಇದು ಲಾಸ್ಟಲ್ಲಿ ಮಾಡೋಣ. ಇದು ಸೊಂಟದ ಪಟ್ಟಿ. ಇದನ್ನು ಮಾಡೋಣ. ಫಸ್ಟು ಕಾಲು ರೆಡಿ ಮಾಡ್ಕೊಳ್ಳೋಣ. ನೋಡಿ, 1 ಇಂಚು ಫ್ಯೂಸಿಂಗ್ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಎರಡು ಕಾಲಿಗೆ 2 ಪೀಸು. ಫಸ್ಟು ಇದನ್ನು ಇಲ್ಲಿ ನಾವು ಫೋಲ್ಡಿಂಗ್ ಅಂತ ಇಟ್ಕೊಂಡಿದ್ದೀವಲ್ವ, ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಉಲ್ಟಾ ಕಡೆಗೆ ಒಳಗಡೆಗೆ ಫಸ್ಟು ಈ ಪಾದ ಬರುತ್ತಲ್ಲ ಫ್ರೆಂಡ್ಸ್, ಆ ಕಡೆಗೆ ಒಂದು ಅರ್ಧ ಇಂಚು, ನೋಡಿ ಅರ್ಧ ಇಂಚು ಆಗುವಷ್ಟು ಕ್ಲಾತ್ ಬಿಟ್ಟು ಸ್ವಲ್ಪ ಮೇಲ್ಗಡೆಗೆ ಫ್ಯೂಸಿಂಗ್ನ ಅಟ್ಯಾಚ್ ಮಾಡೋಣ. ಈ ರೀತಿ ಅಟ್ಯಾಚ್ ಮಾಡೋಣ. ಐರನ್ ಬೇಕಾದ್ರೂ ಮಾಡ್ಕೊಳ್ಬೋದು. ಇದು ಅಟ್ಯಾಚ್ ಹೇಗಿದ್ರೂ ಸ್ಟಿಚ್ ಮಾಡ್ತಾ ಇರ್ತೀವಲ್ವ, ಹಾಗೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಡೆಯುತ್ತೆ ಅಂತ ನಾನು ಐರನ್ ಮಾಡ್ಕೊಂಡಿಲ್ಲ. ಐರನ್ ಮಾಡ್ಕೊಂಡ್ರೂ ಇದರಲ್ಲಿ ಗಮ್ ಇರುತ್ತೆ. ಗಮ್ ಇರೋದು ಹಿಂದ್ಗಡೆಗೆ ಒಳಗಡೆಗೆ ಇಟ್ಬಿಟ್ಟು ಐರನ್ ಮಾಡಿದ್ರೆ ಅದು ಸ್ಟಿಚ್ ಆಗುತ್ತೆ. ಈ ರೀತಿ ನಾನು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಐರನ್ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ಟಿಚ್ ಹಾಕಿದ್ರು ಚೆನ್ನಾಗಿರುತ್ತೆ. ಯಾವ್ದಾದ್ರು ಮಾಡ್ಬೋದು. ನೋಡಿ, ಇಷ್ಟು ಸ್ಟಿಚ್ ಆದಮೇಲೆ ಇಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಣ. ಇದಾದಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕೋಣ. ಈ ಥರ ಇದು ಸಿಲ್ಕ್ ಪೀಸ್ ಥರ ಇದೆ ಫ್ರೆಂಡ್ಸ್, ತುಂಬಾ ಸ್ಮೂತಾಗಿದೆ. ಕಾಟನ್ ಎಲ್ಲ ಇದ್ದರೆ ಚೆನ್ನಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು. ಸಿಲ್ಕ್ ಥರ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದು 1 ಫೋಲ್ಡಿಂಗ್ ಆಯ್ತಲ್ಲ ಫ್ರೆಂಡ್ಸ್. ಈಗ ಡಬಲ್ ಫೋಲ್ಡಿಂಗ್ ಅಲ್ವ ನಾವು ಕ್ಲಾತ್ ಬಿಟ್ಟಿರೋದು, ಹಾಗಾಗಿ ಇನ್ನೊಂದು ಫೋಲ್ಡಿಂಗ್ಗೆ ಇನ್ನೊಂದು ಸ್ಟಿಚ್ ಹಾಕೋಣ. ಈಕ್ವಲ್ ಆಗಿ ಎಲ್ಲ ಕಡೆ ನೀಟಾಗಿ ಕ್ಲಾತ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ. ನೋಡಿ, ಆಗಿದೆ. ಈಗ ಪಟ್ಟಿ ರೆಡಿ ಆಗಿದೆಯಲ್ಲ, ಇದನ್ನು ಈ ಎಡ್ಜಸ್ಸಲ್ಲಿ ಒಂದು ಸ್ಟಿಚ್ ಹಾಕೋಣ. ಎಡ್ಜಲ್ಲಿ ಸ್ಟಿಚ್ ಹಾಕಿದಾದಮೇಲೆ ಇಲ್ಲಿ ವಿ ಶೇಪ್ ಆದರೂ ಹಾಕ್ಕೊಳ್ಬೋದು, ಇಲ್ಲಿ ಡಿಸೈನ್ ಆಗಿ ಸ್ಟಿಚ್ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸ್ಟ್ರೈಟಾಗಿ ಹಾಕ್ತಿದ್ದೀನಿ, ಡಿಸೈನ್ ಏನೂ ಆಗ್ತಾಯಿಲ್ಲ. ಇವರಿಗೆ ಸ್ವಲ್ಪ ಅರ್ಜೆಂಟಾಗಿ ಈಗಲೇ ಕೊಡಬೇಕಾಗಿದೆ ಇದು, ಅದಕ್ಕೋಸ್ಕರ ನಾನು ಡಿಸೈನ್ ಹಾಕ್ತಾಯಿಲ್ಲ. ಸ್ವಲ್ಪ ಟೈಮ್ ಇದ್ದಾಗ ಡಿಸೈನ್ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಈಗ ಸ್ಟ್ರೈಟ್ ಲೈನ್ 2 ಮಧ್ಯದಲ್ಲಿ ಹಾಕಿದ್ದೀನಿ. ಇದನ್ನು ಡಿಸೈನ್ ಯಾವ ರೀತಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇಷ್ಟ ಆದಮೇಲೆ ಈ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡೋಣ. ಮತ್ತು ಇದೆರಡು ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಅವ್ರಿಗೆ ಇಲ್ಲಿ ಪಾದ ಅಳತೆ 6.5 ಇಂಚ್ ಬೇಕು. 6.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಸ್ಟಿಚ್ ಹಾಕೋಣ. ಅಲ್ಲಿಂದ ಈ ರೀತಿ ಸ್ವಲ್ಪ ಕ್ರಾಸಾಗಿ ಬರ್ತಾ ಇಲ್ಲಿಗೆ ಅರ್ಧ ಇಂಚಷ್ಟೇ ಒಳಗಡೆಗೆ ಕ್ಲಾತ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕೋಣ.
ಅರ್ಧ ಇಂಚು ಕ್ಲಾತು ಸಾಕಾಗುತ್ತೆ ಒಳಗಡೆಗೆ. ನೋಡಿ ಈ ರೀತಿ ಸ್ಟಿಚ್ ಹಾಕಿದ್ದೀನಲ್ಲ, ಈಗ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೋಣ. ಹೀಗೆ ಈಗ ಓವರ್ಲಾಕ್ ಬೇಕಾದ್ರೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓವರ್ಲಾಕ್ ಇಲ್ಲ ಅಂದರೆ ಹಾಗೇನು ಬಿಡ್ಬೋದು. ಈ ದಾರ ಕಾಣಬಾರ್ದು ಅನ್ನೋಗಿದ್ರೆ ಓವರ್ಲಾಕ್ ಮಾಡ್ಕೊಳ್ಬೇಕು. ಈಗ ಇದೇ ರೀತಿಯೇ ಇನ್ನೊಂದು ಕಾಲು ರೆಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಕಾಲು ಫುಲ್ಲು ರೆಡಿ ಆಗಿದೆ. ರೆಡಿ ಆದಮೇಲೆ ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ಈ ರೀತಿ ಸೀದಾ ಮಾಡ್ಕೋಬೇಕು, ಯಾಕಂದರೆ ಉಲ್ಟಾಯಿಂದ ಈಗ ಟರ್ನ್ ಮಾಡಿ ಸೀದಾಗೆ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಕಾಲ್ದು ಅದೇ ರೀತಿಯೇ ಸೀದಾ ಮಾಡ್ಕೊಳ್ಬೇಕು. ನಾವು ಸ್ಟಿಚಿಂಗ್ ಮಾಡುವಾಗ ಉಲ್ಟಾದಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ. ಇದು ಪ್ಯಾಂಟ್ ಪೀಸು ಉಲ್ಟಾ ಸೀದಾ ನೋಡಿಕೊಂಡು ಫ್ಯೂಸಿಂಗ್ನ ನಾವು ಹಾಕಬೇಕು. ಪಾದಕ್ಕೆ ಹಾಕಬೇಕಾದ್ರೆ ಅದು ಶೈನಿಂಗು ಡಿಫ್ರೆನ್ಸ್ ಇರುತ್ತೆ ಒಳಗಡೆಗೆ ಮತ್ತು ಔಟ್ ಸೈಡ್ಗೆ. ಇದು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇದು ಇಲ್ಲಿ ಈ ರೀತಿ ಇರುತ್ತಲ್ವ ಕಟ್ಟಿಂಗು, ಈ ಕಟ್ಟಿಂಗ್ನ ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ವ, ಈ ಸೆಂಟ್ರ್ ಪಾಯಿಂಟು, ಈ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಈ ಸೆಂಟ್ರ್ ಪಾಯಿಂಟ್ನ ಇಲ್ಲಿ ಪ್ಯಾಂಟ್ ಹತ್ರ ಇನ್ನೊಂದು ಕಾಲಿಂದು ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಈ ರೀತಿ ತಗೊಂಡು ನೋಡಿ ಈ ಕಡೆ ಈ ರೀತಿ ಜೋಡಿಸ್ಕೋಬೇಕು. ಇದು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬಂದರೂ ಪರವಾಗಿಲ್ಲ. ಕಟ್ಟಿಂಗ್ ಈಕ್ವಲ್ ಆಗಿದ್ದರೆ ಕಟ್ಟಿಂಗು ಈಕ್ವಲಾಗೆ ಬರುತ್ತೆ. ಕಟ್ಟಿಂಗ್ ರಾಂಗ್ ಇದ್ದರೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹೆಚ್ಚು ಕಮ್ಮಿ ಬರುತ್ತೆ. ಆದರೆ ಸ್ಟಿಚ್ಚು ನಮಗೆ ಪರ್ಫೆಕ್ಟಾಗಿ ಬರಬೇಕು. ಈ ರೀತಿ ಒಂದು ಸ್ಟಿಚ್ ಹಾಕೋಣ. ಇದು ಪ್ಯಾಂಟ್ಗೆ ಮಧ್ಯದಲ್ಲಿ ಬರುತ್ತಲ್ವ ಆ ಸ್ಟಿಚ್ಚು. ಇಲ್ಲಿ ಸ್ವಲ್ಪ ರಫಿಂಗ್ ಹಾಕೋಣ, ಯಾಕಂದರೆ ಪ್ಯಾಂಟ್ ಎಲ್ಲ ಇಲ್ಲೇ ಅರ್ಧೋಗ್ಬಿಡುತ್ತೆ ಬೇಗ. ಅದಕ್ಕೆ ಇಲ್ಲಿ ರಫಿಂಗ್ ಆಡಿಸಿದ್ರೆ ನೀಟಾಗಿ ಸ್ವಲ್ಪ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟಲ್ಲಿ ಲಾಸ್ಟಲ್ಲಿ ರಫಿಂಗ್ ಆಡಿಸ್ಬಿಟ್ಟು ನೋಡಿ ಈ ರೀತಿ ಮಧ್ಯ ಸ್ಟಿಚ್ ಹಾಕಿದ್ದಾದಮೇಲೆ ಡಬಲ್ ಸ್ಟಿಚ್ ಹಾಕೋಣ ಇದ್ರ ಮೇಲೆ. ಇದು ಒಂದ್ಸಲ ರಫಿಂಗ್ ಆಡಿಸೋಣ. ಆಮೇಲೆ ಮತ್ತೆ ಈ ರೀತಿ ಆದಮೇಲೆ ನೋಡಿ ಈಗ ಇದು ಎರಡು ಕಾಲಿನ ಭಾಗ ಎರಡು ಜಾಯಿಂಟ್ ಆಯಿತು. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಸೊಂಟದ ಪಟ್ಟಿನ ತಗೊಳ್ಳೋಣ. ಇದು ಸೊಂಟದ ಪಟ್ಟಿ. ಇದರಲ್ಲೂ ಹಾಗೆ ಉಲ್ಟಾ ಸೀದಾ ನೋಡ್ಕೊಳ್ಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಇಲ್ಲಿ ಅರ್ಧ ಇಂಚು ಬಿಟ್ಟು ಅರ್ಧ ಇಂಚು ಮಾರ್ಜಿನ್ ಇಟ್ಕೊಂಡು ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕೋಣ. ರಫಿಂಗು ಕಂಪಲ್ಸರಿ ಹಾಕೋಣ, ಯಾಕಂದರೆ ಸ್ಟಿಚ್ಚು ಸ್ಟ್ರಾಂಗ್ ಆಗಿರುತ್ತೆ. ಈ ಕಡೆ ಹಾಕಿದಾದ್ಮೇಲೆ ಮತ್ತೆ ಈ ಕಡೆಗೆ ಇಲ್ಲಿ ಪಟ್ಟಿಗೆ ಮಡಚಿ ಸ್ಟಿಚ್ ಮಾಡಬೇಕಲ್ವ, ಈ ಕಡೆ ಬಿಟ್ಬಿಟ್ಟು ಈ ಕಡೆಯಿಂದ ಕೆಳಗಡೆಯಿಂದ ಹಾಕ್ಕೊಂಡು ಬರೋಣ. ಸ್ಟಿಚ್ ಇದಕ್ಕೆ ಕೆಳಗಡೆಯಿಂದ ಹಾಕ್ಕೊಂಡು ಬಂದು ನೋಡಿ ಇಷ್ಟು ಗ್ಯಾಪ್ ಬಿಟ್ಟು ರಫಿಂಗ್ ಹಾಕೋಣ. ಇಷ್ಟು ಗ್ಯಾಪ್ ಬಿಡಬೇಕು, ಇಲ್ಲಿ ಫೋಲ್ಡಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ಬಿಡಬೇಕು. ಈ ಥರ ರಫಿಂಗ್ ಹಾಕಿ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡಿದಾದಮೇಲೆ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಇದು ಡಬಲ್ ಫೋಲ್ಡಿಂಗು ಈ ರೀತಿ ಮಾಡೋಣ. ಇದು ಸೊಂಟದ ಪಟ್ಟಿ ಬರುತ್ತಲ್ವ, ಆ ಪಟ್ಟಿನಲ್ಲಿ ಇದು ದಾರ ಸೇರ್ಸೋಕ್ಕೋಸ್ಕರ ನಾವು ಫೋಲ್ಡ್ ಮಾಡ್ತೀವಲ್ಲ, ಅಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಫೋಲ್ಡಿಂಗ್ ಕೊಡೋಣ ಈ ರೀತಿ ನೀಟಾಗಿ.
ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡಿಂಗ್ ಮಾಡಿದಾದಮೇಲೆ ಈಗ ಒಳಗಡೆಗೆ ಇದನ್ನು ಫೋಲ್ಡ್ ಮಾಡೋಣ. ಇದು ಡಬಲ್ ಫೋಲ್ಡಿಂಗ್ ಏನು ಬೇಕಾಗಿಲ್ಲ, ಇದು ಅಂಚು ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಸಿಂಗಲ್ ಫೋಲ್ಡಿಂಗೇ ಮಾಡ್ತಾಯಿದ್ದೀನಿ. ದಾರ ಸೇರ್ಸೋಕ್ಕೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಸ್ವಲ್ಪ ದೊಡ್ಡದಾಗೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗೋಣ. ಪ್ಯಾಂಟು ಸ್ಟಿಚ್ಚಿಂಗು ಈಸಿ ಇದೆ ಫ್ರೆಂಡ್ಸ್, ಮತ್ತು ಕಟ್ಟಿಂಗು ಈಸಿ ಇದೆ. ಇಲ್ಲಿ ಎಂಡಿಂಗ್ ಬರಬೇಕಾದ್ರೆ ನೋಡಿ, ಇಲ್ಲಿಗೆ ಎಷ್ಟು ಫೋಲ್ಡ್ ಮಾಡಬೇಕಂತ ನೋಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡು, ಈ ಕಡೆ ಫೋಲ್ಡ್ ಮಾಡಿದ್ದೀವಲ್ಲ ಅದಕ್ಕೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಒಂದು ದೊಡ್ಡದು ಒಂದು ಚಿಕ್ಕದು ಬರಬಾರ್ದು, ಅದಕ್ಕೋಸ್ಕರ. ಈಗ ನೋಡಿ ಸೊಂಟದ ಪಟ್ಟಿ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಇದಕ್ಕೆ ಫ್ರಿಲ್ಸ್ ಕೊಡೋಣ. ನೋಡಿ, ಇದು ಫ್ರಂಟ್ ಸೈಡ್ ಬರುತ್ತಲ್ವ, ಈ ಫ್ರಂಟ್ ಸೈಡ್ದು ಈ ರೀತಿ ಹಾಕ್ಕೊಳ್ಳೋಣ. ಈ ಫ್ರಂಟ್ ಸೈಡ್ದು ಇಲ್ಲಿ ನೀಡಲ್ ಹತ್ರಕ್ಕೆ ಹಾಕ್ಕೊಳ್ಳೋಣ. ಮತ್ತು ಇದು 2 ಕಾಲ್ದು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಇದರಲ್ಲಿ ಇದು ಮಧ್ಯದ್ದು ಸೆಂಟ್ರ್ ಪಾಯಿಂಟ್ ಇರುತ್ತಲ್ವ, ಈ ಸೆಂಟ್ರ್ ಪಾಯಿಂಟದು ಸ್ಟಿಚ್ಚು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಈ ಥರ ಇಟ್ಕೊಂಡು ಇಲ್ಲಿ ಅರ್ಧಕ್ಕೆ ನ್ಯಾಚ್ ಕೊಟ್ಕೊಂಡಿದ್ದೀವಿ ನೋಡಿ, ಈ ನ್ಯಾಚ್ ಕೊಟ್ಕೊಂಡಿದ್ದೀವಲ್ಲ, ಈ ನ್ಯಾಚು ಇದರಲ್ಲಿ ಅರ್ಧ ಬರುತ್ತಲ್ವ, ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಎಕ್ಸ್ಟ್ರಾ ಕ್ಲಾತ್ನ ಫ್ರಿಲ್ಸ್ ಕೊಡೋಣ. ಈಗ ನೋಡಿ, ಈ ನ್ಯಾಚ್ಗೆ ಬರಬೇಕು. ಇದು ಎಕ್ಸ್ಟ್ರಾ ಕ್ಲಾತು ಇಷ್ಟಿದೆ, ಇಷ್ಟನ್ನು ಫ್ರಿಲ್ಸ್ ಕೊಡೋಣ. ಈಗ ಇದು ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ಫ್ರಿಲ್ಸ್ ಬರೋವಂಥ ಪ್ಯಾಂಟ್. ಇದು ಸೈಡ್ಗೂ ಬೇಕಾಗಿದ್ದರೆ ಇದು ಫ್ರಿಲ್ಸ್ ಕೊಟ್ಕೊಳ್ಬೋದು. ನ್ಯಾಚು ಹತ್ರ ಬರ್ತಾ ನಮಗೆ ಗೊತ್ತಾಗುತ್ತೆ ಎಷ್ಟಿದೆ ಕ್ಲಾತು ಅಂತ. ಆಗ ನೋಡಿಕೊಂಡು ನ್ಯಾಚ್ ಹತ್ರ ಬಂದಾಗ ಕರೆಕ್ಟಾಗಿ ಈ ನ್ಯಾಚು ಇಟ್ಕೊಂಡು ಇನ್ನು ಉಳಿದಿದ್ದ ಕ್ಲಾತ್ನ ಫ್ರಿಲ್ಸ್ಗೋಸ್ಕರ ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ಮತ್ತು ಈ ಕಡೆಯೂ ಈಗ ನೆಕ್ಸ್ಟು ಅದೇ ಥರನೇ ಸ್ವಲ್ಪ ಪ್ಲೈನಾಗಿ ಸ್ವಲ್ಪ ದೂರ ಸ್ಟಿಚ್ ಮಾಡಿಕೊಂಡು, ಈಗ ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚು ಮತ್ತು ಈ ಸ್ಟಿಚ್ಚು ಇದೆರಡು ಕರೆಕ್ಟಾಗಿ ಬರಬೇಕು. ಇನ್ನು ಇಷ್ಟು ಕ್ಲಾತು ಉಳಿದಿದೆಯಲ್ಲ, ಈ ಕ್ಲಾತ್ನ ಫ್ರಿಲ್ಸ್ ಕೊಡಬೇಕು. ಪ್ಯಾಂಟು ತುಂಬ ಬೇಗನೆ ಕಲ್ತ್ಕೊಳ್ಬೋದು, ಟಾಪ್ಗಿಂತ ಈಸಿ ಪ್ಯಾಂಟ್ ಇದೆ. ನಿಮ್ಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ 2 ಸಲ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೇನೋ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬಂದಿದೆ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಾನು ವೀಡಿಯೋನ ಸ್ಕಿಪ್ ಮಾಡ್ತಾ ಇಲ್ಲ, ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ನೋಡಲಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಸ್ಟಿಚ್ಚು ಕರೆಕ್ಟಾಗಿ ಬಂದಿದೆ. ಈಗ ಸೇಮ್ ಅದೇ ಥರನೇ ಇಲ್ಲಿ ಮತ್ತೆ ಫ್ರಿಲ್ಸ್ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಫ್ರಿಲ್ಸು ತುಂಬ ಟೈಪಲ್ಲಿ ಇಡ್ಬೋದು ಫ್ರೆಂಡ್ಸ್. ನಾನು ಒಂದು ನಾರ್ಮಲ್ ಫ್ರಿಲ್ಸ್ ಅಷ್ಟೇ ಇಡ್ತಾಯಿದ್ದೀನಿ. ಇದನ್ನು ಬೇಕಾಗಿದ್ದರೆ ಉಲ್ಟಾ ಈ ಕಡೆಗೆ ಮೂವ್ ಮಾಡಿ ಈ ಕಡೆಗೆ ಬೆಂಡ್ ಮಾಡಿ ಬೇಕಾಗಿದ್ರೆ ಇಡ್ಬೋದು. ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಪ್ಯಾಂಟು. ಅದು ಸೆಮಿ ಪಟೇಲ ಥರ ಬರುತ್ತೆ. ಪ್ಯಾಂಟ್ ಪೀಸು ತುಂಬ ದೊಡ್ಡದಾಗಿದ್ದರೆ
ಪಟೇಲ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಫ್ರಿಲ್ಸ್ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ನಾಚು ಸರಿ ಹೋಯ್ತು. ಈಗ ಇದನ್ನು ಈ ಥರ ಒಳಗಡೆಗೆ ಹಾಕೊಂಡ್ಬಿಟ್ಟು ಆ ನ್ಯಾಚು ಬಂದಿದ್ದ ತಕ್ಷಣ ಕರೆಕ್ಟಾಗಿ ಮತ್ತು ಈ ಕಡೆಗೆ ಫ್ರಿಲ್ಸ್ ಇಡ್ತಾ ಬರಬೇಕೀಗ. ನೋಡಿ, ಇದು ಲಾಸ್ಟ್. ಇನ್ನಿಷ್ಟು ಫ್ರಿಲ್ಸ್ ಇಟ್ಬಿಟ್ರೆ ಪ್ಯಾಂಟು ಮುಗಿಯುತ್ತೆ. ಸ್ವಲ್ಪ ಪ್ಲೈನಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಫ್ರಿಲ್ಸ್ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ನಮಗೆ ಈ ಕಡೆಗೆ ಪ್ಲೈನ್ ಬಂದ್ಬಿಡುತ್ತೆ. ನೋಡಿ, ಈಗ ಕರೆಕ್ಟಾಗಿ ಸರಿ ಹೋಯಿತು. ಫ್ರಿಲ್ಸ್ ಇಟ್ಟಿದ್ದೆಲ್ಲ ಆಯಿತು. ಈಗ ಇದ್ರ ಮೇಲೆ ಒಂದು ಡಬಲ್ ಸ್ಟಿಚ್ ಹಾಕೋಣ. ಇದಕ್ಕೂ ಓವರ್ಲಾಕ್ ಮಾಡ್ಕೊಳ್ಳಾಗಿದ್ರೆ ಮಾಡ್ಕೊಳ್ಬೋದು. ಓವರ್ಲಾಕ್ ಮಾಡಲಿಲ್ಲ ಅಂದ್ರೂ ಡಬಲ್ ಸ್ಟಿಚ್ ಮಾತ್ರ ಎಲ್ಲ ಕಡೆ ಹಾಕಬೇಕು ಪ್ಯಾಂಟಿಗೆ. ಈಗ ರಫಿಂಗ್ ಆಡಿಸಿ ತೆಗಿಬೇಕು. ತೆಗೆದಾದ್ಮೇಲೆ ನೋಡಿ, ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು ಎಡ್ಜಲ್ಲಿ. ಇದು ಸೊಂಟದ ಪಟ್ಟಿ ಮೇಲೆ ಬರಬೇಕು ಈ ಸ್ಟಿಚ್ಚು. ಈಗ ಇದನ್ನ ಉಲ್ಟಾ ಮಾಡ್ತಿದ್ದೀನಿ ಪ್ಯಾಂಟ್ನ. ನೋಡಿ, ಈಗ ನಾನು ಉಲ್ಟಾ ಇದ್ದಿದ್ದ ಪ್ಯಾಂಟ್ನ ಸೀದಾ ಮಾಡ್ಕೊಂಡಿದ್ದೀನಿ. ಈ ಸೀದಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸರಿಯಾಗಿ ಒಂದು ಸ್ಟಿಚ್ ಬರಬೇಕು. ಅದು ಒಳಗಡೆ ನಾವು ಮಾರ್ಜಿನ್ ಕೊಟ್ಟಿರ್ತೀವಲ್ವ, ಅದು ಅಪ್ ಸೈಡು ಮುಖ ಮಾಡಿನೇ ಫೋಲ್ಡ್ ಆಗಿರಬೇಕು. ಮೇಲ್ಗಡೆಗೆ ಫೋಲ್ಡಿಂಗ್ ಆಗಿರಬೇಕು, ಕೆಳಗಡೆಗೆ ಆಗಿರಬಾರ್ದು. ಈ ರೀತಿನೇ ನಿಧಾನವಾಗಿ ಒಂದೇ ಈವನ್ ಆಗಿ ಟಾಪ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಬರಬೇಕು. ಈಗ ನೋಡಿ, ಟಾಪ್ ಸ್ಟಿಚ್ಚು ಎಲ್ಲ ಕಡೆ ಹಾಕಿದ್ದಾಯಿತು. ಈಗ ಇದು ಪ್ಯಾಂಟು ರೆಡಿ ಆಯಿತು. ಈಗ ದಾರ ಸ್ಟಿಚ್ ಮಾಡೋಣ. ಈಗ ಇದು ಪ್ಯಾಂಟು ರೆಡಿ ಆದಮೇಲೆ ಫ್ರೆಂಡ್ಸ್, ಇದು ನೀಟಾಗಿ ಇಲ್ಲಿಂದ ಕೊನೆ ತನಕ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಇದು 35 ಇಂಚಸ್ ಬೇಕು ಲೆಂತು. ನಾನು ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿ 35 ಇಂಚಸ್ ಬಂದಿದೆ. ಈಗ ಇದನ್ನು ದಾರನ ಅಟ್ಯಾಚ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಪೀಸಾಗಿ ಸಿಕ್ಕಿದೆ, ಇದು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಒಂದೊಂದೇ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದೇ ಪೀಸಲ್ಲಿ ಬಂದರೆ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಪೀಸ್ ಅಂದರೆ ಸ್ವಲ್ಪ ಜಾಯಿಂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ. ಇದು ನನಗೆ ಚಿಕ್ಕ ಚಿಕ್ಕ ಪೀಸೇ ಸಿಕ್ಕಿದೆ, ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ನೇ ನಾನು ಜಾಯಿಂಟ್ ಮಾಡಿದ್ದೀನಿ. ಒಂದೇ ಪೀಸು ಇಲ್ಲ 2 ಪೀಸ್ ಬಂದರೆ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ.
ದಾರ ಮುಗೀತು ಫ್ರೆಂಡ್ಸ್. ಈಗ ನೋಡಿ, ನಾನು ಲೆಂತು ಅಳತೆ ಮಾಡಿ ಚೆಕ್ ಮಾಡಿದ್ದೀನಿ. 35 ಇಂಚು ಅವ್ರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ. ಫುಲ್ ಲೆಂತು ಕರೆಕ್ಟಾಗಿ ಬಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ನಾವು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್.